ಮತ್ತೊಂದು ಈ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಆಡಿಯೋ. ಆಡಿಯೋ ಏನು? ಮಾತನಾಡಿಕೊಂಡಿರುವಂಥ ಆಡಿಯೋನ ರಿಟ್ರೀವ್ ಮಾಡಿಕೊಂಡಿದ್ದಾರೆ. ಡಿ ಗ್ಯಾಂಗ್ಗೆ ಸಂಕಷ್ಟವನ್ನ ತಂದೊಡ್ಡಲಿರುವಂಥ ಆಡಿಯೋ ಸಾಕ್ಷ್ಯ. ಇಬ್ಬರು ಆರೋಪಿಗಳ ಮೊಬೈಲ್ ಸಂಭಾಷಣೆಯನ್ನ ರಿಟ್ರೀವ್ ಮಾಡಿದ್ದಾರೆ. ನಾವು ಡಿಲೀಟ್ ಮಾಡಿಬಿಟ್ರೆ ಸಾಕ್ಷಿಗಳೆಲ್ಲ ಹೊರಟೋಗ್ಬಿಡುತ್ತೆ, ಏನು ಸಮಸ್ಯೆ ಇರೋದಿಲ್ಲ ಅನ್ಕೊಂಡಿದ್ರು. ಬಟ್ ಕ್ರೈಮ್ ಹಿನ್ನೆಲೆಯುಳ್ಳಂಥ ಕಾರ್ತಿಕ್ ಜೊತೆಗೆ ದೀಪಕ್ ಫೋನ್ ಮಾಡಿ ಮಾತನಾಡಿರುವಂಥ ಆಡಿಯೋ ಈಗ ಆಚೆ ಬರ್ತಾ ಇದೆ. ರೇಣುಕಾಸ್ವಾಮಿಯ ಶವ ಬಿಸಾಡೋ ಬಗ್ಗೆ ಮಾತುಕತೆಯನ್ನ ಮಾತನಾಡ್ತಾರೆ. ಒಂದು ಕೆಲಸ ಇದೆ ಬಾ, ನಮ್ಮಿಬ್ಬರ ಭೇಟಿ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಹೀಗಂತ ಫೋನ್ನಲ್ಲಿ ಕಾರ್ತಿಕ್ ಮತ್ತು ದೀಪಕ್ ಮಾತನಾಡಿರುವಂತಹ ಒಂದು ಆಡಿಯೋ ಈಗ ಸಿಗ್ತಾ ಇದೆ. ಆಡಿಯೋನ ರಿಟ್ರೀವ್ ಬಳಿಕ ಈಗ ಆಡಿಯೋ ಸಾಕ್ಷ್ಯ ಈಗ ಬಯಲಾಗ್ತಾ ಇರೋದು. ಇದನ್ನು ಕೂಡ ಈಗ ಚಾರ್ಜ್ ಶೀಟ್ನಲ್ಲೇನೆ ಮೆನ್ಷನ್ ಮಾಡಿದ್ದಾರೆ ಪೊಲೀಸರು. ಸೊ ಕಾರಣ ಇಲ್ಲಿಯವರೆಗೂ ಕೂಡ FSL ರಿಪೋರ್ಟು, CCTV ಕ್ಯಾಮ್ರಾ ಫುಟೇಜ್ಗಳು, ಅಲ್ಲಿ ಬಂದರು ಇಲ್ಲೋ ಹೋದ್ರು, ಇವೆಲ್ಲವೂ ಕೂಡ ಇತ್ತು. ಕಾಲ್ ಡೀಟೇಲ್ಸ್ಗಳಿತ್ತು, ಕಾಲ್ ನೆಟ್ವರ್ಕ್ಸ್ಗಳಿತ್ತು, ಎಲ್ಲಿ ಇದ್ರು, ಎಲ್ಲಿಂದ ಓಡಾಡಿದ್ರು, ನೆಟ್ವರ್ಕ್ಗಳ ಮೂಲಕವಾಗೆಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ರು. ಬಟ್ ಫೋನ್ನಲ್ಲಿ ಮಾತನಾಡಿರುವಂಥ ಆಡಿಯೋ ತುಣುಕು ಈಗ ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿದೆ. ಅದು ಯಾರು? ಕ್ರೈಮ್ ಹಿನ್ನೆಲೆಯುಳ್ಳಂಥ ಕಾರ್ತಿಕ್ ಜೊತೆಗೆ ದೀಪಕ್ ಫೋನ್ ಮಾಡಿ ಮಾತನಾಡಿರುವಂತಹ ಆಡಿಯೋ ತುಣುಕು ಅದಾಗಿದೆ. ಹಾಗಾಗಿ ಅದು ಕೂಡ ಸಾಕ್ಷಿಯಾಗಿ ಈಗ ಇರುತ್ತೆ. ಇದರ ವಾಯ್ಸ್ ಟೆಸ್ಟನ್ನು ಕೂಡ ಮಾಡಬೇಕಾಗತ್ತೆ. ಅವರ ವಾಯ್ಸನ್ನು, ಅವ್ರ ಫೋನಲ್ಲಿ ಮಾತನಾಡಿರುವಂಥ ಕಾರ್ತಿಕ್ ಮತ್ತು ದೀಪಕ್ನ ವಾಯ್ಸ್ ಟೆಸ್ಟನ್ನು ಕೂಡ ಮಾಡ್ತಾರೆ. ಇವ್ರದ್ದೇನಾ ಅನ್ನುವಂಥ ಮ್ಯಾಚ್ ಆಗಬೇಕು, ಅದು ಕೂಡ FSLಗೆ ಹೋಗಬೇಕು. ಅದೆಲ್ಲವೂ ಕೂಡ ಇನ್ನೂ ಕೆಲಸ ಇರುತ್ತೆ ಅದಕ್ಕೆ. ಸೊ ಈಗ ಆಡಿಯೋ ಸಿಕ್ಕಿದೆ ಅಂದ ತಕ್ಷಣ ಹೌದೌದು ಅವರೇ ಅಂತ ಹೇಳೋಕ್ಕಾಗೋದಿಲ್ಲ. ಆಡಿಯೋ ವಾಯ್ಸ್ ಟೆಸ್ಟ್ ನಡೆಯುತ್ತೆ, ಆಮೇಲೆ ಪ್ರಕರಣಕ್ಕೆ ಮತ್ತೊಂದಿಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಈಸಿ ಆಗುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇಲ್ಲಿಯವರೆಗೂ ಸಿಕ್ಕಿರುವಂಥ ಸಾಕ್ಷ್ಯಗಳೇ ಅತಿ ಹೆಚ್ಚು ಅಂತ ಅನ್ಕೊಳ್ತಾ ಇದ್ವಿ. ಒಂದು ಪ್ರಕರಣದಲ್ಲಿ, ಅದು VVIP ಪ್ರಕರಣದಲ್ಲಿ ಈ ರೀತಿಯಾಗಿ ಸಾಕ್ಷ್ಯಗಳು ಸಿಕ್ಕಿದ್ದು ತುಂಬ ರೇರ್ ಆ್ಯಂಡ್ ರೇರೆಸ್ಟು. ಇದರಲ್ಲಿ ಯಾವ ಚಾನ್ಸು ಇಲ್ಲ ಆಚೆ ಬರೋಕ್ಕೆ, ಆ ರೀತಿಯಾಗಿ ಫಿಟ್ ಕೇಸ್ ಅನ್ನುವಂಥ ಮಟ್ಟಕ್ಕೆ ಹೋಗಿತ್ತು. ಈಗ ಆಡಿಯೋ ಸಾಕ್ಷ್ಯ ಇದಕ್ಕೆ ಮತ್ತೊಂದಿಷ್ಟು ಪೂರಕವಾಗುತ್ತಾ, ಅಥವಾ ಆಡಿಯೋ ಸಾಕ್ಷ್ಯನೇ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುತ್ತಾ? ಖಂಡಿತವಾಗಿ ಅರುಣ್, ಯಾಕೆಂದರೆ ಪ್ರಮುಖವಾಗಿ ಈ ರೀತಿಯ ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಸಾಕ್ಷ್ಯಗಳು ಕ್ರೋಢೀಕರಿಸುವಂಥದ್ದು ತನಿಖಾಧಿಕಾರಿಗೆ ದೊಡ್ಡ ಮಟ್ಟದ ಸವಾಲಾಗಿ ಪರಿಣಮಿಸಿರ್ತದೆ. ಆದರೆ ತನಿಖಾಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ಗಾಡ್ ಗ್ರೇಸ್ ಅನ್ನೋ ರೀತಿಯಲ್ಲಿ ಈ ಎಲ್ಲ ಸಾಕ್ಷ್ಯಗಳು ಮತ್ತು ಎಲ್ಲ ಮಾಹಿತಿಗಳು ಕೂಡ ಸಂಪೂರ್ಣವಾಗಿ ರಿಟ್ರೀವ್ ಆಗ್ತಾ ಇರುತ್ತದೆ. ಯಾಕೆಂದರೆ ನಾವು ನೋಡ್ತಾ ಇದ್ವಿ ಈ ಹಿಂದೆ ಇದೇ ಸುದ್ದಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ FSLನ ರಿಪೋರ್ಟ್ಗಳು ಬಂದಿದ್ದಾವೆ. ದರ್ಶನ್ ಅವರ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ಪವಿತ್ರ ಗೌಡ ಬಟ್ಟೆ ಮೇಲೆ ಮತ್ತು ಆಕೆ ಚಪ್ಪಲಿ ಮೇಲೆ ರೇಣುಕಾಸ್ವಾಮಿಯ ರಕ್ತ ಪತ್ತೆಯಾಗಿದೆ. ಈ ರೀತಿಯ ವಿಚಾರಗಳು ಮತ್ತು DVRನ ರಿಟ್ರೀವ್ ಅನ್ನು ಮಾಡ್ಕೊಂಡಿರುವಂಥದ್ದು, ಅಂದರೆ ದರ್ಶನ್ ಅವ್ರ ಮನೆಯಲ್ಲಿ, ಪವಿತ್ರ ಗೌಡ ಮನೆಯಲ್ಲಿ ಮತ್ತು ಪಟ್ಟಣಗೆರೆಯ ಶೆಡ್ನಲ್ಲಿ ಅವರು ಪ್ಲಾನ್ ಮಾಡಿದಂಥದ್ದು ಮತ್ತು ಶವ ಸಾಗಿಸುವಂಥ ಸಂದರ್ಭದಲ್ಲಿ ಆಗದಂಥ ವಿಚಾರಗಳು, ಇವೆಲ್ಲ ಕೂಡ ಸಾಕ್ಷ್ಯಗಳಾಗಿ ಸಿಕ್ಕಿದವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಆದರೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಲೈವ್ ಸಾಕ್ಷ್ಯವಾಗಿ ಈಗ ಪೊಲೀಸರಿಗೆ ಒಂದು ಸಿಕ್ಕಿರುವಂಥದ್ದು, ಅದು ಒಂದು ಆಡಿಯೋ ತುಣುಕು. ಯಾಕೆಂದರೆ ಕಾರ್ತಿಕ್ ಮತ್ತು ದೀಪಕ್, ಅಂದರೆ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಏನಿದ್ದಾನೆ ದೀಪಕ್ ಮತ್ತು ಕಾರ್ತಿಕ್ನ ಜೊತೆಯಲ್ಲಿ ಮಾತುಕತೆ ನಡೆದಿರುವಂಥದ್ದು. ಅಂದರೆ ಯಾವಾಗ ರೇಣುಕಾಸ್ವಾಮಿ ಹತ್ಯೆ ಆಗ್ತದೆ, ರೇಣುಕಾಸ್ವಾಮಿ ಹತ್ಯೆ ಆದ ಬಳಿಕ ಆ ಶವವನ್ನು ಯಾವ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು, ಜೊತೆಗೆ ಆ ಪ್ರಕರಣವನ್ನು ಯಾರ ತಲೆ ಮೇಲೆ ಹಾಕಬೇಕು ಅಂತೇಳಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿರ್ತಾರೆ. ಆದರೆ ದೀಪಕ್ಗೆ ಕಾರ್ತಿಕ್ನ ಪರಿಚಯ ತುಂಬ ಚೆನ್ನಾಗಿರ್ತದೆ. ಚೆನ್ನಾಗಿದ್ದ ಸಂದರ್ಭದಲ್ಲಿ ಆತನ ನಂಬರ್ ಇದ್ದ ಹಿನ್ನೆಲೆಯಲ್ಲಿ ಆತನ ಜೊತೆಯಲ್ಲಿ ಮಾತುಕತೆಯನ್ನು ಮಾಡುವಂಥದ್ದು, ಮಾತುಕತೆಯನ್ನು ಮಾಡಿ ಆತನಿಗೆ ಪಟ್ಟಣಗೆರೆ ಶೆಡ್ನ ಬಳಿಯಲ್ಲಿಗೆ ಬಾ, ಈ ರೀತಿಯ ವಿಚಾರಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಆಡಿಯೋನು ಕೂಡ ಈಗಾಗಲೇ ರಿಟ್ರೀವ್ ಅನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಸರಿಸುಮಾರು 2 ರಿಂದ 3 ನಿಮಿಷಗಳ ಕಾಲ ಈ ಆಡಿಯೋ ತುಣುಕುಗಳು ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆ ಆಡಿಯೋ ತುಣುಕುಗಳು ಕೂಡ ಈ ಪ್ರಕರಣದಲ್ಲಿ ಮಹತ್ವದ ಒಂದು ಸಾಕ್ಷ್ಯವಾಗಿ ಪರಿಣಮಿಸುವಂಥದ್ದು. ಮುಂದಿನ ದಿನಗಳಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇಲ್ಲ ಅಥವಾ ಇವರು ಈ ರೀತಿ ಕೃತ್ಯವನ್ನೇ ಮಾಡಿಲ್ಲ ಅಂತೇಳಿ ಯಾವಾಗ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಆ ಸಂದರ್ಭದಲ್ಲಿ ಇದೆಲ್ಲ ಕೂಡ ಪ್ಲೇ ಆಗುವಂಥದ್ದು. ಇದನ್ನೆಲ್ಲ ಕೂಡ ಏನು ಡಿಫೆನ್ಸ್ ಅನ್ನ ಮಾಡಲಿಕ್ಕೆ, ಪ್ರಾಸಿಕ್ಯೂಷನ್ ಅನ್ನ ಮಾಡಲಿಕ್ಕೆ, ಇದೆಲ್ಲ ಕೂಡ ದೊಡ್ಡ ಪ್ರಮಾಣದ ಒಂದು ವಿಚಾರವಾಗಿ ಈಗ ಪರಿಣಮಿಸ್ತಾ ಇರುತ್ತದೆ. ಬಹುತೇಕ ಇದರಲ್ಲಿ ತನಿಖಾಧಿಕಾರಿಗಳಿಗೆ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಎಲ್ಲ ಪ್ರಕರಣದಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಗಳನ್ನು ಕ್ರೋಢೀಕರಿಸಲಿಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೂರಕವಾದ ಸಾಕ್ಷ್ಯಗಳು ಸಿಗ್ತಾ ಬಂದಿರುವಂಥದ್ದು ಒಂದು ರೀತಿಯ ಮುನ್ನಡೆ ಅಂತೇಳಿ ಹೇಳ್ಬೋದು ಅರುಣ್.